ನೋಡಿ ಇವತ್ತು ನಿಮ್ಮ ಸಿಬಿಲ್ ಡೌನ್ ಸಿಬಿಲ್ ಅಪ್ಡೇಟ್ ಮಾಡೋದು ಒಂದು ಅಪ್ಲೋಡ್ ಇದೆ. ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಇನ್ನಷ್ಟು ಮಾಹಿತಿ ತಿಳಿಸ್ಕೊಡ್ತೀನಿ. ನಾನು ಸಿವಿಲ್ ಹೇಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ, ನೀವು ಹೇಗೆ ಅದರ ಮೂಲಕ ಅಪ್ಡೇಟ್ ಮಾಡೋದು ಅಂತ ಅಂದು ಕಂಪ್ಲೀಟ್ ಮಾಹಿತಿ ಹೇಳ್ಕೊಡ್ತೀನಿ. ನೋಡಿ, ಆ ವಿಡಿಯೋ ಸ್ಕಿಪ್ ಮಾಡಿಬಿಡಿ. ನೋಡಿ, ಈಸಿಲಿ ನಾನು ಹೇಳೋ ಸ್ಟೆಪ್ ಮೂಲಕ ನಿಮ್ಮ ಸಿಬಿಲ್ ಅಂದರೆ ನಿಮ್ಮದು ಯಾವ್ದಾದ್ರು ಲೋನ್ ತೊಗೊಂಡು ನೀವು ಪೆಂಡಿಂಗ್ ಉಳಿಸಿ ಸಿಬಿಲ್ ಡೌನ್ ಮಾಡ್ಕೊಂಡಿರ್ತಾರೆ ನೋಡಿ, ಅದನ್ನು ಇನ್ಕ್ರೀಸ್ ಮಾಡೋದು ಹೇಗೆ ಅಂತಂದು ಈಸಿಯಾಗಿ ಹೇಳ್ತೀನಿ. ನೋಡಿ, ಯಾರು ವಿಡಿಯೋ ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿದ ವಿಡಿಯೋ ನೋಡ್ಕೊಳ್ಳಿ. ನೋಡಿ, ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗೆ ಬಜಕ್ಕೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಮರಿಬೇಡಿ. ನೋಡಿ, ಎಲ್ಲರ ಸಿವಿಲು ಆಲ್ಮೋಸ್ಟ್ ಕೆಲವೊಬ್ರು ಭಾಳ ಬಂದ್ಬಿಟ್ಟು ಸಿವಿಲ್ ಡೌನ್ ಆಗಿರುತ್ತೆ. ನೋಡಿ, ಅಂಥ ಸಿವಿಲನ್ನು ನೀವು ಈಸಿಲಿ ಅಂದರೆ ಬರೀ 2,000 ರೂಪಾಯಿ ಕ್ರೆಡಿಟ್ ಕಾರ್ಡ್ ತೊಗೊಳ್ಳೋದ್ರ ಮೂಲಕ ನೀವು ಇನ್ಕ್ರೀಸ್ ಮಾಡ್ಕೊಬೋದು. ಸಿವಿಲ್ ಬಂದ್ಬಿಟ್ಟು 2,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮದು ಕ್ರೆಡಿಟ್ ಕಾರ್ಡು. 2,000, 3,000, 4,000, 5,000 ಅಂತಂದು 10,000, 20,000, ಲಕ್ಷ ಗಂಟಲೆ ಇಂಥವು ಅಂದರೆ ಎಫ್ ಡಿ ಇಟ್ಬಿಟ್ಟು ನಿಮ್ಮದು ಕ್ರೆಡಿಟ್ ಕಾರ್ಡ್ ತೊಗೊಂಡು ಅದನ್ನು ಯೂಸ್ ಮಾಡೋದ್ರ ಮೂಲಕ ನಿಮ್ಮ ಸಿಬಿಲನ್ನು ಅಪ್ಡೇಟ್ ಮಾಡ್ಬೋದು. ನೋಡಿ, ನನ್ನ ಸಿಬಿಲ್ ಬಂದುಬಿಟ್ಟು 680 ಇತ್ತು. ನೋಡಿ, 82 ಏನಿತ್ತು, ಇವಾಗ ಬಂದುಬಿಟ್ಟು 700 ಅಬೋವ್ ಆಗಿ 700 ಬಂದಿದೆ. ನಾನು ಇನ್ನೂ ಇದು ಮಾಡ್ತಾಯಿದ್ದೀನಿ, ಇನ್ನೂ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಸಿಬಿಲ್ ಅಪ್ಡೇಟ್ ಮಾಡೋಕ್ಕೆ ಇನ್ನೂ ಮಾಡ್ತಾಯಿದ್ದೀನಿ. ಅದಕ್ಕೆ ಕಂಟಿನ್ಯೂ ಆಗಿ ಅಪ್ಡೇಟ್ ಆಗುತ್ತೆ. ಅದಕ್ಕೆ ಏನಿಲ್ಲ, ನೀವು ನಿಮ್ಮ ಕ್ರೆಡಿಟ್ ಕಾರ್ಡ್ 2,000 ರೂಪಾಯಿಂದ ಸ್ಟಾರ್ಟ್ ತೊಂದರೆ ಕ್ರೆಡಿಟ್ ಕಾರ್ಡ್ ಬಂದುಬಿಟ್ಟು 2,000 ರೂಪಾಯಿದಲ್ಲಿ ನೀವು ತಿಂಗಳು ವೈಸ್ ಬಳಸ್ಕೊಳ್ಳಿ. ಅಂದರೆ 1ನೇ ತಾರೀಕಿಗೆ ಅದು ಬಿಲ್ ಜನ್ರೇಟ್ ಆಗುತ್ತೆ. ಬಿಲ್ ಜನ್ರೇಟ್ ಆದ 15 ದಿನಕ್ಕೆ ನೀವು ಪೇಮೆಂಟ್ ಇರುತ್ತೆ. 15 ದಿನ ವೇಟ್ ಮಾಡಬೇಡಿ. ಬಿಲ್ ಜನ್ರೇಟ್ ಆದ 1 ವೀಕ್ ಒಳಗೆ ಪೇಮೆಂಟ್ ಮಾಡ್ಕೊಂಬಿಡಿ. ಪೇಮೆಂಟ್ ಮಾಡಿದರೆ ನಿಮಗೆ ಮತ್ತು ಸಿಬಿಲ್ ಅಪ್ಡೇಟು ಜಲ್ದಿ ಆಗುತ್ತೆ. ಆ ಥರ ಮಾಡಿಕೊಂಡ್ರೆ ನೀವು ಎಂಡಿಂಗ್ ತನಕ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಬಿಲ್ ಜನ್ರೇಟ್ ಆಗೋಣ ಪೇಮೆಂಟ್ ಮಾಡ್ಕೊಂಡು ಮತ್ತು ನೆಕ್ಸ್ಟ್ ಅಮೌಂಟ್ ನೀವು ಮತ್ತು ಬಳಸ್ಕೋಬೋದು. ಪೇಮೆಂಟ್ ಮಾಡಿ ಮತ್ತು ಬೇಕಂದ್ರೆ ಮತ್ತು ಅದೇ ಅಮೌಂಟ್ ಬಳಸ್ಕೋರಿ. ತಿಂಗಳು ಹಂಗೆ ಮಾಡ್ಕೋರಿ. ಒಂದು 6 ತಿಂಗಳು ಕಂಟಿನ್ಯೂ ಮಾಡಿದರೆ ನಿಮ್ಮ ಸಿಬಿಲ್ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ನೋಡಿ, ಹಾಗೆ ಕಂಟಿನ್ಯೂ ಆಗಿ ಇನ್ಕ್ರೀಸ್ ಮಾಡ್ಕೊತ ಹೋದರೂ ನಿಮಗೆ ಸಿಬಿಲ್ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಚೆನ್ನಾಗಿರುತ್ತೆ ಸಿಬಿಲ್. ಅವಾಗ ಬಂದ್ಬಿಟ್ಟು ಈಸಿಯಾಗಿ ನಿಮ್ಗೆ ಎಲ್ಲೇ ಹೋದರೂ ಲೋನ್ ಸಿಗುತ್ತೆ. ಎಷ್ಟಾದರೂ ಲೋನ್ ಸಿಗುತ್ತೆ. ಸಿಬಿಲ್ ಚೆನ್ನಾಗಿದ್ದರೆ ಮಾತ್ರ ನಿಮಗೆ ಎಲ್ಲಿ ಹೋದರೂ ಲೋನ್ ಸಿಗಬೇಕಂದ್ರೆ ಸಿಬಿಲ್ ಅಪ್ಡೇಟ್ ಇರಬೇಕು. ಅದಕ್ಕೆ ಹೇಳ್ತೀನಿ ನೋಡಿ, ಆ್ಯಕ್ಟಿವಿಟಿ ಚೆನ್ನಾಗಿ ಇಟ್ಕೊಳ್ಳಿ. ಆನ್ ಟೈಮ್ ಪೇಮೆಂಟ್ ಮಾಡ್ಕೊಳ್ಳಿ. ಯಾರೂ ಡ್ಯೂ ಮಾಡಬೇಡಿ. ಅದಕ್ಕೆ ಹೇಳ್ತಾ ಇದ್ದೀನಿ. ನಾನು ಆ್ಯಪ್ ಲಿಂಕು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಆ ಆ್ಯಪ್ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಏನಂದರೆ ನೀವು ಎಫ್ ಡಿ ಇಟ್ಬಿಟ್ಟು, ಅಂದರೆ 2,000 ರೂಪಾಯಿಂದ ಎಫ್ ಡಿ ಇರುತ್ತೆ ನೋಡಿ, ಆ ಎಫ್ ಡಿ ಇಟ್ಬಿಟ್ಟು ನೀವು ಅದರಲ್ಲಿ ಕ್ರೆಡಿಟ್ ಕಾರ್ಡ್ ತೊಗೊಳ್ಳಿ. ಅಂದರೆ ಅದು ಫ್ಲಿಪ್ಕಾರ್ಟ್ದು ಕ್ರೆಡಿಟ್ ಕಾರ್ಡ್ ಅಂತ, ಸೂಪರ್ ಮನಿ ಕ್ರೆಡಿಟ್ ಕಾರ್ಡ್ ಅಂತ ಬರುತ್ತೆ ನೋಡಿ, ಆ ಕ್ರೆಡಿಟ್ ಕಾರ್ಡ್ ತೊಗೊಂಡು ನೀವು ಅದಕ್ಕೆ ಪೇಮೆಂಟ್ ಮಾಡ್ಕೊಬೋದು. ಯಾವುದಾದ್ರು QR ಕೋಡ್ ಪೇಮೆಂಟ್ ಮಾಡ್ಬೋದು. ಆನ್ಲೈನ್ ಟ್ರಾನ್ಸಾಕ್ಷನ್, ಪೆಟ್ರೋಲು, ನಿಮ್ಮ ಬೈಕ್ ಇದ್ದರೆ ಪೆಟ್ರೋಲು, ಕಾರ್ ಇದ್ದರೆ ಡೀಸೆಲ್, ಈ ಥರ ಹಾಕಿಸ್ತಾ ಅದನ್ನು ಕಾರ್ಡನ್ನು ಯೂಸ್ ಮಾಡಿಕೊಂಡು ನಿಮ್ಮ ಸಿಬಿಲ್ ಅಪ್ಡೇಟ್ ಮಾಡ್ಬೋದು. ನೋಡಿ, ನೀವು ಎಷ್ಟಾದ್ರು ತೊಗೊಳ್ಳಿ. 10,000 ರೂಪಾಯಿ ಇಟ್ಟರೆ ನಿಮಗೆ 9,000 ರೂಪಾಯಿ ಕ್ರೆಡಿಟ್ ಲಿಮಿಟ್ ಕೊಡ್ತಾರೆ. ಅಂದರೆ ನಿಮ್ಮದು 1,000 ರೂಪಾಯಿಗೆ 900 ರೂಪಾಯಿ, 2,000 ರೂಪಾಯಿಗೆ ಏನಂದ್ರಕ್ಕೂ 1,800 ರೂಪಾಯಿ ಕೊಡ್ತಾರೆ. ನಿಮ್ಮದು 100%ಗೆ 90% ನಿಮ್ಮದು ಇದು ಕೊಡ್ತಾರೆ, ಕ್ರೆಡಿಟ್ ಲಿಮಿಟ್ ಕೊಡ್ತಾರೆ. ನೀವು 10,000 ಇಟ್ಟರೆ 9,000 ಕೊಡ್ತಾರೆ. 20,000 ಇಟ್ಟರೆ ಒಂದು 18,000 ಕೊಡ್ತಾರೆ ಕ್ರೆಡಿಟ್ ಲಿಮಿಟ್ ಬಂದುಬಿಟ್ಟು. ಅದು ಏನಿಲ್ಲ, ನಿಮಗೆ 1 ಇಯರ್ ಟೆನ್ಯೂರ್ ಇರುತ್ತೆ. ಆ 1 ಇಯರ್ ಒಳಗೆ ನೀವು ಸಿಬಿಲ್ ಅಪ್ಡೇಟ್ ಆಗುತ್ತೆ. ಹೆಂಗಾದರೂ 1 ಇಯರ್ ಆದಮೇಲೆ ಅದು ನಿಮಗೆ 20,000 ನಿಮಗೆ ಬಂದೇ ಬರುತ್ತೆ. ಮತ್ತು ಸಿಬಿಲು ಇರುತ್ತೆ, ಕ್ರೆಡಿಟ್ ಕಾರ್ಡು ಇರುತ್ತೆ ನಿಮ್ಗೆ. ಅವಾಗ ಬಂದುಬಿಟ್ಟು ಮತ್ತು ಆಗ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಸಹ ಇನ್ಕ್ರೀಸ್ ಆಗುತ್ತೆ. ನಿಮ್ಮದು 1 ವರ್ಷ ಆದಮೇಲೆ ಆ ಅಮೌಂಟಿಗೆ 6% ಇದು ಮಾಡಿಕೊಡ್ತಾರೆ. ನಿಮ್ಗೆ ಕೂಡ 6% ಬಡ್ಡಿ ಹಾಕಿಬಿಟ್ಟು ನಿಮಗೆ ರಿಟರ್ನ್ ಕೊಡ್ತಾರೆ. ಹಾಗೆ ನಿಮ್ಮ ಅಮೌಂಟ್ ನಿಮಗೆ ಕೊಡೋಲ್ಲ, ಅದಕ್ಕೆ ಇಂಟ್ರೆಸ್ಟ್ ಹಾಕಿ ಸಹ ನಿಮ್ಗೆ ಬಡ್ಡಿ ಕೊಡ್ತಾರೆ. ಅದೇನು ಫ್ರೀ ಇರೋಲ್ಲ, ಅದಕ್ಕೂ ಇಂಟ್ರೆಸ್ಟ್ ಹಾಕಿ ನಿಮಗೆ ಕೊಡ್ತಾರೆ. ಮತ್ತು ಫ್ರೀಯಾಗಿ ನಿಮ್ಗೆ ಯೂಸ್ ಮಾಡ್ಕೊಳಕ್ಕೆ ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ. ಯೂಸ್ ಮಾಡ್ಕೊಂಡು ನಿಮ್ಮ ಸಿಬಿಲನ್ನು ಚೆನ್ನಾಗಿ ಇನ್ಕ್ರೀಸ್ ಮಾಡ್ಬೋದು. ಇನ್ನೊಂದು ಮೆಥಡ್ ಇದೆ ನೋಡಿ, ಯಾವ್ದಾದ್ರು ಗೋಲ್ಡ್ ಲೋನ್ ತೊಗೊಳ್ಳಿ. ಗೋಲ್ಡ್ ಲೋನ್ ತೊಗೊಂಡ್ರು ನಿಮಗೆ ಸಿಬಿಲ್ ಚೆನ್ನಾಗಿ ಬೇಗ ಇನ್ಕ್ರೀಸ್ ಆಗುತ್ತೆ. ನೋಡಿ, ಅದಕ್ಕೆ ಗೋಲ್ಡ್ ಲೋನ್ ಇಡೋಕ್ಕಾಗಲ್ಲ ಅಂತಂದರೆ ಈಸಿಯಾಗಿ 2,000 ರೂಪಾಯಿಂದ ನಿಮ್ಮ ಕ್ರೆಡಿಟ್ ಕಾರ್ಡ್ ತೊಗೊಂಡು ನಿಮ್ಮ ಸಿಬಿಲನ್ನು ಅಪ್ಡೇಟ್ ಮಾಡ್ಕೊಬೋದು. ಈಸಿ ಮೆಥಡ್ ಇದು ಬಂದುಬಿಟ್ಟು. ನಾನು ಕ್ರೆಡಿಟ್ ಕಾರ್ಡ್ ತೊಗೊಂಡಿದ್ದೀನಿ, ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ. ಇಲ್ಲಿ ಕ್ರೆಡಿಟ್ ಕಾರ್ಡ್ ಅಂತಿದೆ ನೋಡಿ. ಇಲ್ಲಿ ಬಂದುಬಿಟ್ರೆ ನಿಮ್ಮದು ಕಾರ್ಡ್ ಇರುತ್ತೆ. ಅಂದರೆ ನಿಮ್ಮದೆಲ್ಲ ಜನರೇಟ್ ಮಾಡಬೇಕಾಗುತ್ತೆ. ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು ಡೀಟೇಲ್ಸ್ ಎಲ್ಲ ಹಾಕೊಂಡ್ಬಿಟ್ಟು ಎಫ್ ಡಿ ಎಷ್ಟು ಇರ್ತೀರಿ ಎಫ್ ಡಿ ಇಟ್ಬಿಟ್ಟು ಎಲ್ಲ ಪಿನ್ ಸೆಟ್ ಮಾಡ್ಕೊಂಡ್ರೆ ನಿಮ್ಮದು ಲಿಮಿಟ್ ಆಗುತ್ತೆ. ನೋಡಿ, ನೆಕ್ಸ್ಟ್ ಇನ್ಕ್ರೀಸ್ ಕ್ರೆಡಿಟ್ ಲಿಮಿಟ್ ಅಂತ ಐತಿ. ಬೇಕಂದರೆ ಎಫ್ ಡಿ ಇಟ್ಬಿಟ್ಟು ಇನ್ಕ್ರೀಸ್ ಕ್ರೆಡಿಟ್ ಮಾಡ್ಬೋದು. ಇವಾಗ ನಮ್ಮದು 1ನೇ ತಾರೀಕು ಆದಮೇಲೆ ಬಿಲ್ ಜನ್ರೇಟ್ ಆಗಿದೆ. ಆ ಬಿಲ್ಲನ್ನು ನಾನು ಪೇಮೆಂಟ್ ಮಾಡ್ಕೋಬೇಕಾಗುತ್ತೆ. ನಾನು ಮಾಡ್ಕೊತೀನಿ ಅದಕ್ಕೆ ಆನ್ ಟೈಮ್ ಪೇಮೆಂಟ್ ಮಾಡೋದ್ರ ಮೂಲಕ ನಾನು ನನ್ನ ಸಿಬಿಲನ್ನು ಇನ್ಕ್ರೀಸ್ ಮಾಡ್ತಾಯಿದ್ದೀನಿ. ನೋಡಿ, ಯಾರೆಲ್ಲ ಸಿಬಿಲ್ ಇನ್ಕ್ರೀಸ್ ಮಾಡ್ಬೇಕಂತಿದ್ದಾರೆ ಬೇಗನೆ ನಾನು ಹೇಳೋ ಸ್ಟೆಪ್ ಮೂಲಕ ಆ್ಯಪ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಲಿಂಕ್ ಕ್ಲಿಕ್ ಮಾಡ್ಕೊಂಡು ನೀವು ನಿಮ್ಮ ಸಿಬಿಲನ್ನು ಆನ್ ಟೈಮ್ ಪೇಮೆಂಟ್ ಮಾಡೋದ್ರ ಮೂಲಕ ಇನ್ಕ್ರೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. 750 ಅಬೋವ್ ಮೇಲೆ ಇಟ್ಕೊಳ್ಳಿ. ಎಲ್ಲರ ಸಿಬಿಲ್ ಬಂದುಬಿಟ್ಟು 750 ಮೇಲೆ ನಿಮ್ಮದು ಸಿಬಿಲ್ ಚೆನ್ನಾಗಿದ್ದರೆ ಮಾತ್ರ ಎಲ್ಲಿ ಹೋದರೂ ನಿಮಗೆ ಈಸಿಯಾಗಿ ಲೋನ್ ಸಿಗುತ್ತೆ. ಆ ಕಾರಣಕ್ಕೆ ಎಲ್ಲರೂ ಬೇಗನೆ ಸಿಬಿಲನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಟೈಮ್ ಹೋಗುತ್ತೆ, ನಿಮಗೆ ಎಮರ್ಜೆನ್ಸಿ ಟೈಮ್ನಾಗ ಆಗೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ. ಅದು ಇವಾಗಲೇ ಸಿಬಿಲ್ ಅಪ್ಡೇಟ್ ಮಾಡ್ತಾ ಹೋಗಿ ನಿಮಗೆ ತುಂಬ ಚೆನ್ನಾಗಿ ಸಿಬಿಲ್ ಅಪ್ಡೇಟ್ ಆದಮೇಲೆ ಲೋನ್ ಸಿಗುತ್ತೆ. ಅದಕ್ಕಾದ್ರೆ ಹೆಲ್ಪ್ ತೊಗೊಂಡ್ರೆ ಕಾರ್ ಲೋನು, ಹೋಮ್ ಲೋನು, ಬೈಕ್ ಲೋನು ಈ ಥರ ತೊಗೊಳಕ್ಕೆ ಅನುಕೂಲ ಆಗುತ್ತೆ. ನೋಡಿ,
ಸಿಬಿಲ್ ಡೌನ್ ಇದ್ದರೆ ನಿಮ್ಗೆ ಎಲ್ಲಿ ಹೋದರೂ ₹1 ಲೋನ್ ಹುಟ್ಟಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಬೇಗನೆ ನಿಮ್ಮ ಸಿಬಿಲನ್ನು ನಾನು ಹೇಳೋ ಸ್ಟೆಪ್ ಮೂಲಕ ಇನ್ಕ್ರೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ. ಹಾಗೆ ಮಾಹಿತಿ ಇಷ್ಟ ಆಗಿದೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡೋದು ಮರಿಬೇಡಿ.